ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ 2025 ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಸಿಂಹರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರಿರೋದ್ರಿಂದ ಯಾವುದೇ ಕಾರ್ಯ ಮಾಡಲಿಕ್ಕೆ ಹೋದರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋಕ್ಕೆ ಹೋದರೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿಕ್ಕೆ ಹೋದರೆ ಅದರಿಂದ ನಷ್ಟ ಕಷ್ಟ ಉಂಟಾಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರಿರೋದು ತುಂಬ ಶುಭಪ್ರದ ಅಲ್ಲ. ಅಲ್ಲಿ ಶನಿ ಭಗವಾನರು ಸ್ವಕ್ಷೇತ್ರದಲ್ಲಿ ಬಲಿಷ್ಠರಾಗಿ ಕುಳಿತುಕೊಂಡಿರೋದ್ರಿಂದ ನೀವು ಶನಿವಾರಗಳಂದು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ವಿಶೇಷವಾಗಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳದೀಪ ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಹಾಗೆ ಈ ರಾಶಿಯವರು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆ ದಿನ ಮಾಡಬಾರ್ದು. ಹಾಗೆ ಈ ರಾಶಿಯವರು ವಿಶೇಷವಾಗಿ ರಾತ್ರಿ ಟೈಮ್ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಇನ್ನು ಈ ಸಿಂಹರಾಶಿಯವರಿಗೆ 8ನೇ ಮನೆಯಲ್ಲಿ ರಾಹು ಇದ್ದು 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ, ಎಲ್ಲಾದರೂ ಕೋಲ್ಡ್ ಡ್ರಿಂಕ್ಸ್ ತಿನ್ನುವಾಗ ಅಥವಾ ಏನಾದರೂ ಫುಡ್ಡು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಫುಡ್ ರಿಯಾಕ್ಷನ್ಸು ಅಥವಾ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಉತ್ತಮ. ಸಾಧ್ಯ ಆದರೆ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ನಾಗದೇವರಿಗೆ ಹಾಲಿಂದ ಅಭಿಷೇಕ ಅಥವಾ ಎಳ್ನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ. ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ. ಇನ್ನು ಈ ಸಿಂಹರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ತಾನು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಹಣಕಾಸಿನ ನೆರವು ಅಷ್ಟೊಂದು ಬೇಗ ಹರಿದು ಬರೋದಿಲ್ಲ. ನಿಮ್ಮ ಉದ್ಯೋಗ ಮಾಡುವ ಕಡೆ ಉದ್ಯೋಗದ ವಿಚಾರದಲ್ಲಿ ಬದಲಾವಣೆಗಳಾಗೋ ಸಾಧ್ಯತೆಗಳು ಇರ್ತದೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕದವರಿಂದ ಉದ್ಯೋಗಕ್ಕೆ ತೊಂದರೆ ಆಗುವ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಆಗ್ತದೆ. ಸಾಧ್ಯ ಆದರೆ ಹಳದಿ ದಾರವನ್ನು ಕೈಯಲ್ಲಿ ಕಟ್ಕೊತಕ್ಕಂಥದ್ದು ಅಥವಾ ಗುರುವಾರಗಳಂದು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಭಾಳ ಶುಭಪ್ರದ. ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಕಂಡುಬರೋದ್ರಿಂದ ಸಾಧ್ಯವಾದರೆ ರಾಘವೇಂದ್ರ ದೇವರ ಪೂಜೆ ಅಥವಾ ಸಾಯಿಬಾಬಾ ದೇವರ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ವಿಶೇಷವಾಗಿ ಈ ಸಿಂಹರಾಶಿಯವರಿಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಶುಭಪ್ರದವಾದಂಥ ಸಮಯ ಅಲ್ಲ. ಮನೆ ಕಟ್ಟೋದಾಗಿರ್ಬೋದು, ಹೊಸ ವಾಹನಗಳನ್ನು ತೆಗಿತಕ್ಕಂಥದ್ದಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕ್ತಕ್ಕಂಥದ್ದಾಗಿರ್ಬೋದು, ಅಂದುಕೊಂಡಷ್ಟು ಸುಲಭವಾಗಿ ಇವರ ಕಾರ್ಯಗಳು ನೆರವೇರೋದಿಲ್ಲ. ಆದ್ದರಿಂದ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ. ಯಾರನ್ನೋ ನಂಬಿ ಎಲ್ಲೋ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಇದೆ ಅಂತಕ್ಕಂಥದ್ದಾಗಿ ವ್ಯವಹಾರದಲ್ಲಿ ಅಲ್ಲಿ ಕೈ ಹಾಕಿ ಸಮಸ್ಯೆ ತಂದುಕೊಂಡು ನಷ್ಟ ಕಷ್ಟಕ್ಕೆ ಗುರಿಯಾಗೋದು ಅಷ್ಟೊಂದು ಉತ್ತಮ ಅಲ್ಲ.
ಈ ಸಿಂಹ ರಾಶಿಯವರಿಗೆ ಮಾರ್ಚ್ 29ರವರೆಗೆ ಶನಿ ದೋಷ ಇರ್ತದೆ. ಆಮೇಲೆ ಅಷ್ಟಮ ಶನಿಯ ದೋಷ ಪ್ರಾರಂಭ ಆಗ್ತದೆ. ಅಲ್ಲೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು. 29 ಮೇ ಎಂಡಿಂಗ್ ನಂತರ ರಾಹು ಸಪ್ತಮಕ್ಕೆ ಬರ್ತಾನೆ. ಅಲ್ಲೂ ಸಹ ಯಾರದೋ ಮಾತು ಕೇಳಿ ಸಮಸ್ಯೆಯನ್ನು ತಂದ್ಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ. ಮೇ 14ರ ನಂತರ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಅನುಕೂಲ ಸಾಧ್ಯತೆಗಳಿರ್ತದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗೋ ಸಾಧ್ಯತೆ ಇರ್ತದೆ. 11ನೇ ಮನೆಗೆ ಮಿಥುನ ರಾಶಿಗೆ ಗುರು ಪ್ರವೇಶ ಆಗ್ತಾರೆ. ಆಗ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ಈಡೇರಿ ಅದರಿಂದ ಲಾಭಪ್ರದ ಆಗ್ತದೆ. ಅಂಥವ್ರಿಗೂ ಸಂಬಂಧಪಟ್ಟ ಗ್ರಹಗಳ ದೋಷಕ್ಕೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ. ಗುರುಬಲ 11ನೇ ಮನೆಗೆ ಬಂದಾಗ ಬಹುತೇಕ ಅದು ತುಂಬ ಲಾಭ ಸ್ಥಾನ ಅಥವಾ ಇಷ್ಟಾರ್ಥ ಸ್ಥಾನ ಅಂತೇಳಿ ಕರಿತೇವೆ. ಅನುಕೂಲಗಳು ಜಾಸ್ತಿ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.